ಈ ದಿವಸ ಇದೇ ಶಿಕ್ಷಣ ಸಂಸ್ಥೆಯ ಹಿಂದಿನ ವಿದ್ಯಾರ್ಥಿ ಸುರೇಶ್ ಅವರ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಆಶೀರ್ವಾದ ಮಾಡಿದಂಥ ಹಿರಿಯರು ಇವತ್ತು ಬಂದಿದ್ದಾರೆ. ಹಾಸ್ಯ ಬ್ರಹ್ಮರು ಅಂತ ಕರಿಬೋದು. ಅವರು ಸುಲಭಕ್ಕೆ ಎಲ್ಲವನ್ನ ಮೆಚ್ಚುವವರಲ್ಲ. ಅವರು ಸುರೇಶ್ ಸಾಹಿತ್ಯವನ್ನು ತೋಚಿದ್ದು ಗೀಚಿದ್ದು ಮಾತ್ರವಲ್ಲ, ಮತ್ತೆ ತೋಚಿದ್ದು ಮತ್ತೆ ಗೀಚಿದ್ದನ್ನು ಕೂಡ ಮತ್ತೆ ಮೆಚ್ಚುಗೆ ಸೂಚಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಅವರಿಗೆ ಸ್ವಾಗತ ಪೂರ್ವಕ ಧನ್ಯವಾದದ ಜೊತೆಗೆ ಈಗ ಆ ಪುಸ್ತಕದ ಉದ್ಘಾಟನಾ ಭಾಷಣ. ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನನ್ನೇ ಫಸ್ಟ್ ಭಾಷಣ ಕರೆದದ್ದು ಇದೇ ಮೊದಲು. ಯಾಕೆ ಅಂದರೆ ನಾನಿರುವಾಗಲೇ ಎಲ್ಲರೂ ಮಾತಾಡಿ ಅವ್ರ ಕೈಲಾದಷ್ಟು ಜನರನ್ನ ಅವರು ಹೊರಗಡೆ ಕಳಿಸಿದ ಮೇಲೆ ಅಳಿದುಳಿದ ಜನರಿಗೆ ಮಾತಾಡಿ ನನಗೆ ಅಭ್ಯಾಸ. ನಾನು ಊಹಿಸಿರಲೇ ಇಲ್ಲ ಇದನ್ನೆಲ್ಲ. ಆದರೆ ಸ್ನೇಹಿತ ಸುರೇಶ್ ಎಸ್ ಅವರ ಒಂದು ವೈಶಿಷ್ಟ್ಯ ಏನಂದರೆ, ಅವರು ಅವತ್ತು ಏನಿರುತ್ತೋ ಅದಕ್ಕೆ ಪ್ರಾಧಾನ್ಯತೆ ಕೊಡುವಂಥವ್ರು. ಗಣಪತಿ ಹಬ್ಬದಲ್ಲಿ ಗಣಪತಿಯನ್ನು ಮಾತ್ರ ಕೂರಿಸೋರು. ಇಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಬಿಡುಗಡೆ ಮಾಡೋದೇ ಒಂದು ದೊಡ್ಡ ಸಾಹಸ. ಪುಸ್ತಕದ ಹವ್ಯಾಸ ಯಾರಿಗೂ ಇಲ್ಲ. ನೀವು ಪ್ರಾಮಾಣಿಕವಾಗಿ ಕೈ ಎತ್ತಿ, ಇಲ್ಲಿ ವಿದ್ಯಾರ್ಥಿಗಳು ಇದ್ದೀರಿ, ಹಿರಿಯರು ಇದ್ದೀರಿ, ಯುವಕರು ಇದ್ದೀರಿ. ಶಾಲಾ ಪುಸ್ತಕಗಳನ್ನು ಬಿಟ್ಟು ಬೇರೆ ಯಾವ ಪುಸ್ತಕಗಳು ಇವತ್ತು ಯಾರೂ ಓದ್ತಾ ಇಲ್ಲ. ಎಂತೆಂಥ ಸಾಹಿತ್ಯ ಕೃತಿಗಳಿದೆ ಅಂದರೆ, ನನ್ನಂಥ ಒಬ್ಬ BCom ಆಗಿರ್ತಕ್ಕಂಥವನು ಇವತ್ತು ಇಷ್ಟೆಲ್ಲ ದೊಡ್ಡ ಹಿರಿಯರ ಶಿಕ್ಷಣ ತಜ್ಞರ ಸಾಹಿತಿ ಕವಿಗಳ ಮುಂದೆ ಅಧ್ಯಾಪಕರು ನಿಂತು ಮಾತಾಡ್ತಿದ್ದೀನಿ ಅಂದರೆ, ಇದು ನಾನು ಓದಿರ್ತಕ್ಕಂಥ ಬೀಚಿ ಭೈರಪ್ಪ ಸಾಹಿತ್ಯದ ಪ್ರಭಾವವೇ ಹೊರತು ನನ್ನ ವೈಯಕ್ತಿಕ ಶಕ್ತಿ ಅಂತೂ ಅಲ್ಲ ಸ್ನೇಹಿತರೆ. ಮೂಕಂ ಕರೋತಿ ವಾಚಾಳಂ, ಮೂಕನನ್ನು ಕೂಡ ಮಾತುಗಾರನನ್ನಾಗಿ ಮಾಡುವಂಥ ಶಕ್ತಿ ಇರೋದು ಪುಸ್ತಕಗಳಿಗೆ. ಆದರೆ ನಾವು ಬರೀ ಇವತ್ತು ಜಾಹೀರಾತುಗಳನ್ನ ನೋಡಿ ಪ್ಯಾಂಟು ಶರ್ಟು ಅವನ್ನ ಸೆಲೆಕ್ಟ್ ಮಾಡ್ತೀವಾಗಲಿ ಹೊಸ ಪುಸ್ತಕ ಯಾವುದಿದೆ ಅಂತ ಇವತ್ತು ಯಾರೂ ಕೇಳಲ್ಲ. ನನ್ನನ್ನು ಇವತ್ತು ಕಾಪಾಡಿರೋದು ನಾನು ತೆಗೆದುಕೊಂಡಂಥ BCom ಡಿಗ್ರಿ ಅಲ್ಲ, ನನಗೆ ಅನ್ನ ಕೊಟ್ಟಿರೋದು BCom ಡಿಗ್ರಿ ಅಲ್ಲ. ನಮ್ಮ ಅಪ್ಪನಿಗೆ ಭಾಳ ದೊಡ್ಡ ಕನಸು, BCom ಮಾಡಿಬಿಟ್ರೆ ಪ್ರಾಣೇಶ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಭ್ರಮೆ ಅದು ಒಂದು. ಕಡೆಗೋ ಭ್ರಮೆಯಲ್ಲೇ ಹೋದ ಮಾತು ಬೇರೆ. ನಮ್ಮಪ್ಪ, ನಾನು ಚಾಲೆಂಜ್ ಮಾಡಿದ್ದೆ ನಮ್ಮಪ್ಪನಿಗೆ, ಇದ್ದು ನೋಡಪ್ಪ ನೀನು BCom ಅಲ್ಲದೇನೋ ಬೇರೆ ರೀತಿಯಿಂದ ಹಣ ತೆಗಿಬೋದು ಅನ್ನೋ ಭರವಸೆ ನಂದು, ನಿನಗೆ ಆಶ್ವಾಸನೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಸುರೇಶ್ ಅವರು ಅವ್ರ ಪುಸ್ತಕಕ್ಕೆ ನಾನೇ ಉದ್ಘಾಟನೆ ಮಾಡಬೇಕು ಅಂತ ಯಾಕೆ ಅವ್ರ ತಲೆಯಲ್ಲಿ ಬಂದಿದ್ದೋ ಗೊತ್ತಿಲ್ಲ. ನಂದಂತೂ ಪುಣ್ಯ, ಅವ್ರದ್ದು ಕರ್ಮ. ಅದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ. ಇದು ಮತ್ತೆ ತೋಚಿದ್ದು ಮತ್ತೆ ಗೀಚಿದ್ದು ಅಂತ. ಇದು ಎರಡನೇ ಪುಸ್ತಕ. ಮೊದಲನೇದು ಬರೀ ತೋಚಿದ್ದು ಗೀಚಿದ್ದು ಅಂತ, ಈಗ ಮತ್ತೆ ಅಂತ ಎರಡನೇದು ಮಾಡಿದರೆ, ಬಹುಶಃ ಮೂರನೇದು ಮತ್ತೊಮ್ಮೆ ತೋಚಿದ್ದು ಮತ್ತೊಮ್ಮೆ ಗೀಚಿದ್ದು ಅಂತ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಇದು ಭಾಳ ಇಲ್ಲ, ದೊಡ್ಡ ಉದ್ದವಾದ ಪುಟದಲ್ಲಿ ಎರಡೇ ಲೈನ್ನಲ್ಲಿ ಅವರು ಅದ್ಭುತವಾದಂಥ ಕಾವ್ಯನ ಪ್ರಚಾರ ಪಡಿಸಿದ್ದಾರೆ. ಕಾಲವನ್ನು ಧೀಮಂತರ ಆದವರು ಬುದ್ಧಿವಂತರು ಹೇಗೆ ಕಳೀತಾರೆ ಅಂದರೆ, ಕಾವ್ಯ ಶಾಸ್ತ್ರ ವಿನೋದಗಳಲ್ಲಿ ಕಳೀತಾರೆ. ಅಂಥ ಕಾವ್ಯನೂ ಇರತಕ್ಕಂಥ ಶಾಸ್ತ್ರನೂ ಇರತಕ್ಕಂಥ ಪುಸ್ತಕ ಮತ್ತೆ ತೋಚಿದ್ದು ಮತ್ತು ಗೀಚಿದ್ದು ಅಂತ. ಅವ್ರು ಗೀಚಿದ್ದು ಹೊಂದಿದಾರಾಗಲಿ, ನೀವು ಅನ್ನಬಾರ್ದು. ಕವಿಗಳಿಗಿರಬೇಕಾದಂಥ ವಿನಯ ಸುರೇಶ್ ಅವ್ರಿಗಿದೆ. ನಾನು ಅವ್ರ ಪುಸ್ತಕಗಳು ಅನೇಕ ಭಾಷಣಗಳಲ್ಲೂ ಕೂಡ ಬೆಳೆಸಿದ್ದೀನಿ.
ಸ್ವಾವಲಂಬನ ಅಂತ ಒಂದು ಕವನ ಇದೆ. ಸ್ವಾವಲಂಬನೆ ಫಸ್ಟ್ನೇದು ಚುಟುಕ. ಏನಿದು ಸ್ವಾವಲಂಬನೆ ಅನ್ನೋದೇನು? ಒಂದು ಬಟ್ಟಲು ಅನ್ನ, ಒಂದು ಹೊತ್ತಿನ ಹಸಿವೆಗೆ, ಒಂದು ಚೀಲ ಅಕ್ಕಿ, ಒಂದು ತಿಂಗಳ ಊಟಕ್ಕೆ, ಒಂದು ಬೀಜ ಬಿತ್ತುವ ಪಾಠ ಹಸಿವಿನ ನಿರ್ಮೂಲನೆಗೆ. ಹೌದಾ? ಅರ್ಥ ಆಯ್ತಲ್ಲ? ಒಂದು ಬಟ್ಲನ್ನ ಒಂದು ಹೊತ್ತಿನ ಹಸಿವಿನ ಹಂಗಿಸ್ತದೆ, ಒಂದು ಚೀಲಕ್ಕಿ ಒಂದು ತಿಂಗಳು ಊಟಕ್ಕೆ ಬರುತ್ತೆ, ಒಂದು ಬೀಜ ಬಿತ್ತೋದು ಕಲ್ತ್ರೆ ನಾವು ಬರೀ ಅಕ್ಕಿ ಇದೇನಪ್ಪ, ಅಕ್ಕಿ ಇಲ್ಲ ಸರ್ ಬಂದಿಲ್ಲ, ಯಾಕೆ? ಮಳೆ ಇಲ್ಲ. ರೈತ ಬಿತ್ತಿರೋ ಬೀಜಗಳು ಎದ್ದೇ ಇಲ್ಲ ಈ ಸಾರಿ, ಎಲ್ಲಿ ಬರುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆದರೆ ನಾವು ಬಿತ್ತಬೇಕು, ನಾವು ಇನ್ನೊಬ್ಬರಿಗೆ ಹಾಕಬೇಕು ಅನ್ನೋದು ಬಂದಾಗ ಹಸಿವೇ ನಿರ್ಮೂಲನೆ ಆಗ್ತದೆ. ಯಾರೂ ಅವಾಗ ಹಸಿವಿನಿಂದ ಸಾಯಲ್ಲ ಅಂತಕ್ಕಂಥ ಒಂದು ಮಾತು. ಈ ಥರ ಬೇಕಾದಷ್ಟಿದೆ ಇದರಲ್ಲಿ. ನೀವು ನಾನು ಹೇಳಿದಂತೆ ಕೊಂಡುಕೊಂಡು ಓದಬೇಕು. ಕೆಲವನ್ನು ಮಾತ್ರ ನಾನು ಪಾಯಿಂಟ್ ಮಾಡಿದ್ದೀನಿ. ಪ್ರಜಾಪ್ರಭುಗಳು ಅಂತ ಒಂದು ಚುಟುಕ ಇದೆ. ಪ್ರಜಾಪ್ರಭುಗಳು ಹೊಸ ಪರ್ವವಂತೆ, ನವಭಾರತವಂತೆ, ವಿಶ್ವಗುರುವಂತೆ, ಭವ್ಯ ಭವಿಷ್ಯವಂತೆ, ಒಪ್ಪೋಣವಂತೆ ಇವೆಲ್ಲ ಹೇಳ್ತಿರ್ತಾರೆ, ಕೇಳಿದ್ದೀನಿ ನೀವು. ಆದರೂ ನವಕೋಟಿ ಪ್ರಜೆಗಳು ಉಪವಾಸವಂತೆ. ಹೌದಾ? ಹೊಸ ಪರ್ವವಂತೆ, ನವಭಾರತವಂತೆ, ವಿಶ್ವಗುರುವಂತೆ, ಭವ್ಯ ಭವಿಷ್ಯವಂತೆ, ಒಪ್ಪೋಣವಂತೆ, ಆದರೂ ನವಕೋಟಿ ಪ್ರಜೆಗಳು ಉಪವಾಸವಂತೆ. ಎಲ್ಲರಿಗೂ ಸೂರಿಲ್ಲವಂತೆ, ನಲ್ಲಿಯಲ್ಲಿ ನೀರಿಲ್ಲವಂತೆ, ವಿದ್ಯುತ್ ಕೇವಲ ಬಂಧುವಿನಂತೆ, ರಸ್ತೆಯಲ್ಲಿ ಹೊಂಡವಂತೆ, ಖಜಾನೆ ಖಾಲಿಯಂತೆ, ಬರೀ ಅಂತೆ ಕಂತೆ ರಾಜಕೀಯವಂತೆ, ಯಾರು ಗೆದ್ದು ಬಂದರೇನಂತೆ, ಜನರ ಸೋಲು ಖಚಿತವಂತೆ. ನೋಡಿ, ಇದರಲ್ಲಿರೋದೆಲ್ಲ ನಮಗೆ ಗೊತ್ತಿರೋ ಅಕ್ಷರಗಳೇ, ಇದರಲ್ಲಿರೋದೆಲ್ಲ ನಮಗೆ ಗೊತ್ತಿರತಕ್ಕಂಥ ವಿಷಯಗಳೇ. ಆದರೆ ಅವನು ಜೋಡಿಸುವ ಪರಿ ಇದೆಯಲ್ಲ, ಅದು ಕವಿ ಆಗ್ತಾನೆ ಮನುಷ್ಯ, ಅದು ಕಾವ್ಯ ಆಗುತ್ತೆ. ಜೋಡಿಸುತ್ತ ಈಗ ಮುತ್ತಿನ ಸರ ನೀವು ಕೊರಳಿಗೆ ಹಾಕೊಳ್ಳೋದಕ್ಕೂ ಕೈಯಲ್ಲಿ ಮುತ್ತು ಹಿಡ್ಕೊಂಬರೋದಕ್ಕೂ ವ್ಯತ್ಯಾಸ ಇಲ್ವಾ? ಬಿಡಿ ಮುತ್ತುಗಳನ್ನ ಇಲ್ಲಿಷ್ಟು 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 ಇಲ್ಲೆಲ್ಲ ಹಾಕ್ಕೊಂಡು ಬಂದರೆ ಯಾರಾದ್ರು ನೋಡ್ತಾರ? ಅದನ್ನು ಸರ ಆಗಿ ನೀವು ಪೋಣಿಸಿ ಕೊರಳಿಗೆ ಹಾಕ್ಕೊಂಡು ಎಲ್ಲರೂ ಎಲ್ಲಿ ತಗೊಂಡೆ ಈ ಮುತ್ತಿನ ಸರನ? ಗಂಡ ಕೊಡಿಸಿದ್ದೇನೆ ನೋಡಿ. ಇದು ಒಂದು ಪ್ರಶ್ನೆ ಮುಖ್ಯವಾಗಿ ಬರ್ತದೆ. ಅಂದರೆ ಅವಳು ದುಡ್ಡು ಮನೆಯಲ್ಲಿ ಗಂಡಂದು ಕಳ್ತನ ಮಾಡಿ ತೊಗೊಂಡಿದ್ದು ಬಂದರೆ ಬೇರೆ ಇರ್ತದೆ ಅಂತ ಅರ್ಥ. ಇದು ಗಂಡ ಕೊಡಿಸಿದ್ದೇನೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವನು ಕೊಡಿಸಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸವೂ ಕೆಲವರಿಗೆ ಇರ್ತದೆ. ಹಾಗಿದೆ. ನೆಕ್ಸ್ಟ್ ಈ ಥರದ್ದು ಇಡೀ ಪುಸ್ತಕದಲ್ಲಿ ನಾನು ಕೆಲವು ನಿಮಗೆ ಅಭಿರುಚಿ ಹುಟ್ಟಲಿ, ನೀವು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೀನಾಗಲಿ, ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಕವನಗಳನ್ನು, ಚುಟುಕುಗಳನ್ನ ನಾನು ಬರೆದೆ. ಕಾಶಿ ಯಾತ್ರೆ ಇಂದು. ಹೌದಾ? ಮಕ್ಕಳು ಮರಿಮಕ್ಕಳ ಸೇರಿಸಿ 5 ಸ್ಟಾರ್ ಬುಕ್ ಮಾಡಿ, ವಿಮಾನ ಹತ್ತಿ, ಬೀದಿ ಬೀದಿಗಳಲ್ಲಿ ತಿಂದು ತೆಗಿ, ಫೋಟೋ ವಿಡಿಯೋ ಊರಿಗೆ ಸಾರಿ, 2 ನಿಮಿಷದ ವಿಶ್ವನಾಥ ದರ್ಶನ. ಹೌದಾ? ಮಕ್ಕಳು ಮರಿಮಕ್ಕಳ ಸೇರಿಸಿ 5 ಸ್ಟಾರ್ ಬುಕ್ ಮಾಡಿ, ವಿಮಾನ ಹತ್ತಿ, ಬೀದಿ ಬೀದಿಗಳಲ್ಲಿ ತಿಂದು ತೆಗಿ, ಫೋಟೋ ವಿಡಿಯೋ ಊರಿಗೆ ಸಾರಿ, 2 ನಿಮಿಷದ ವಿಶ್ವನಾಥ ದರ್ಶನ. ಗಂಗೆ ಪ್ಯಾಕ್ ಮಾಡಿ ಮನೆಗೆ ತಂದು ಕಾಶಿ ಸಮಾರಾಧನೆಯಲ್ಲಿ ಇನ್ನಷ್ಟು ಸಂಭ್ರಮ. ಯಾವುದನ್ನೂ ಅವ್ರು ಮುಟ್ಟಿಲ್ಲ, ಹೋಗಿ ಬಂದ್ವಿ ಅಂತಷ್ಟು. ಈಗ ನಾವು ಅಯೋಧ್ಯೆಗೆ ಹೋಗಿ ಬಂದ್ವಿ, ನಾವು ರಾಮ್ಲಲ್ಲ ನೋಡಿ ಬಂದ್ವಿ. ಅಲ್ಲಿ ಏನು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ, ನಿಮಗೆ ಹೇಳಲ್ಲ. ಅವರು ನಿಮ್ಮಲ್ಲಿ ಒಂದು ಆಸೆಯನ್ನು ಚಿಗುರಿಸ್ತಾರೆ. ಹಾಗೆ ಕವಿ ಕೂಡ ಯಾಕೆ ಬರೀತಾನೆ ಅಂದರೆ ಓದುವ ಆಸಕ್ತಿಯನ್ನು ನಿಮ್ಮಲ್ಲಿ ಕುದುರಿಸಬೇಕು ಅಂತ. ಸ್ವಾರ್ಥ, ಇದು ಎಲ್ಲರಿಗೂ ಅನ್ವಯ ಆಗ್ತದೆ, ಗಮನ ಇಟ್ಟು ಕೇಳಿ. ನುಡಿಯಬಾರದ್ದನ್ನು ನುಡಿದು, ಕೇಳಬಾರದ್ದನ್ನು ಕೇಳಿ, ಹೇಳಬಾರದ್ದನ್ನು ಹೇಳಿ, ಮಾಡಬಾರದ್ದನ್ನು ಮಾಡಿ, ನುಂಗಬಾರದ್ದನ್ನು ನುಂಗಿ, ಎಲ್ಲರ ಬೆನ್ನ ಮೂಳೆ ಮೆಟ್ಟಿ, ಮೇಲಕ್ಕೇರಿ ಅಧಿಕಾರದಲ್ಲಿ ಬೀಗಿ, ಕಡೆಗಾಲಕ್ಕೆ ಪಶ್ಚಾತ್ತಾಪ ಮೂಡಿ, ದೇವರಲ್ಲಿ ಇಟ್ಟ ಮನವಿ. ಇಷ್ಟೆಲ್ಲ ಮಾಡಿ ದೇವರಲ್ಲಿ ಇಟ್ಟ ಮನವಿ ಏನು? ಓ ಭಗವಂತ ಕರುಣಿಸು, ನನಗೆ ನೋವಿಲ್ಲದ ಸಾವು. ದಡ್ಡನಿಗೆ ತಿಳಿಯಲಿಲ್ಲ ಸಾವಿನ ನಂತರದ ಪುನರ್ಜನ್ಮದ ಕಾವು. ಪುರಾಣ ಪುಣ್ಯಕಥೆಗಳನ್ನ ಕೇಳೋದು ಬೇಡ. ಕೆಲವು ಕವಿಗಳು, ಸುರೇಶ್ ಅಂತ ಕವಿಗಳು, ತಮ್ಮ ಮಾಮೂಲು ಚುಟುಕಗಳಲ್ಲೇ ನಮಗೆ ಆಧ್ಯಾತ್ಮನ ಬೋಧಿಸ್ತಾರೆ. ಹೌದಾ? ಅದನ್ನು ನಾವು ಯಾಕೆ ಕಾವ್ಯ ಓದ್ಬೇಕಂದ್ರೆ, ಎಲ್ಲ ಕವಿಗಳು ಈಗ ಬರೀ ಲವ್ ಕೃತಿಗಳು ಬರೀಬೇಕಂತ. ಸಾರ್ ನಾನು ಕವನ ಬರೆದೀನಿ ಸಾರ್, ಪಿಕ್ಚರಲ್ಲೂ ಬಂದಿದೆ, ನಮ್ಮ ಬೀಚವ್ರದ್ದು ಭಾಳ ಹಳೇದು. ಏನಪ್ಪ ಓದು? ಗಾಳಿ ಬರಬರ, ನೀರು ಜುಳುಜುಳು, ಮೋಡ ಗುಡುಗುಡು, ಮಿಂಚು ಸಳಸಳ, ನಗೆಯು ಪಕಪಕ, ಅಲ್ಲಿ ಕಿಲಕಿಲ, ನಡೆಯು ಸರಬರ, ಚಪ್ಪಲಿ ಚರಚರ, ಗೋಡೆ ಥಳಥಳ, ಮೋರೆ ಬಣ. ಅರ್ಧ ಗಂಟೆ ಬರೀ ಬಡ್ಡಿ ಮಗಂದು ಹಿಂಗೆ.
ಇದನ್ನು ಅವನು ಓದಿದ್ದು ಯಾರ ಮುಂದೆ? ಬೀಚಿಯವ್ರ ಮುಂದೆ. ಬೀಚಿಯವ್ರು ಶಾಂತವಾಗಿ ಕೇಳಿದರು, ಭಾಳ ಚೆನ್ನಾಗಿದೆಪ್ಪ, ಎಲ್ಲ ಸರ ಬರ ಅಂತ. ನಿನಗೆ ಏನು ಶಬ್ದಗಳು ಗೊತ್ತಿಲ್ಲ ಅಂದರೂ ರ ಮತ್ತು ಬ ಭಾಳ ಚೆನ್ನಾಗಿದೆ, 2 ಅಕ್ಷರಗಳ ತುಂಬ ಜಾಸ್ತಿ ತಿದ್ದಿದೆಯಾ ಅಂತ ಕಾಣ್ತದೆ ನೀನು. ನನಗೊಂದು ಅರ್ಥ ಆಗಲಿಲ್ಲ ಕಣೆ. ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಇರ್ತಾರೆ ಕೆಲವು ಕವಿಗಳು, ನನ್ನ ಹತ್ರ ಬೇಕಾದಷ್ಟು ಜನ ಬರ್ತಾರೆ ಅಂತವ್ರು. ಒಮ್ಮೆ ನಗೆಯು ಪಕ ಅಂದಿ, ಒಮ್ಮೆ ನಗೆಯು ಕಿಲಕಿಲ ಅಂದಿ. ಇದು ಏನು ಬಗ್ಗೆ? ನಾನು ಹಾಸ್ಯ ಸಾಹಿತಿ, ನನಗೆ ಗೊತ್ತಿಲ್ವಲ್ಲ ಇದು ಅಂದ್ರಂತೆ. ಏನು ಸರ್ ಸಾಹಿತಿಗಳಿವು? ನಗೆಯು ಕಿಲಕಿಲ ಇದು ಸ್ತ್ರೀಲಿಂಗ, ನಗೆಯು ಪಕ ಇದು ಪುಲ್ಲಿಂಗ ಅಂದ. ಇದು ಹಾಗ್ರಯ್ಯ ಅಂತ ಅವತ್ತೇ ಕೇಳಿದ್ರೆ ಅವನ್ನ. ಹೆಣ್ಮಕ್ಳ ನಕ್ಕರೆ ಕಿಲಕಿಲ ಅಂತ ಕೇಳಿಸ್ತದೆ, ಗಂಡಸ್ರ ನಕ್ಕರೆ ಪಕ ಅಂತ ಕೇಳಿಸ್ತದೆ. ಅದಕ್ಕೆ ಬೀಚಿ ಅಂದರು, ನೀನು ಗಂಡು ಯಾವುದು ಹೆಣ್ಣು ಯಾವುದು ಅಂತಾದರೂ ಗೊತ್ತಿದೆಯಲ್ಲಯ್ಯ, ಸಾಕು, ಎಲ್ಲಾದರೂ ಬದುಕವು. ಇದು ಕವನ ಅಲ್ಲ. ನಾನು ಕವನ ಬರ್ತೀನಿ ಸರ್, ನಾನು ಕವನ ಬರ್ತೀನಿ. ಎಲ್ಲರೂ ಕುವೆಂಪು ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಬೀಚಿ ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಹೇಳೋರು ಪಂಪ ರನ್ನರ್ ಆಗೋಕ್ಕೆ ನಾವು ಸಾಧ್ಯ ಇಲ್ಲ ಅಂತ. ಆ ವಿನಯ ನಯ ಬೇಕು. ತುಂಬ ಇಷ್ಟವಾಗಿರ್ತಕ್ಕಂಥದ್ದೊಂದು ರಮ್. ಏನು ಆನಂದ! ಇಲ್ಲಿ ತಪ್ಪು ಮಾಡ್ತೀರಮ್ಮ ನೀವು. ಗಂಡಸರು ಆನಂದ ಪಟ್ಟರೆ ಓಕೆ, ನೀವು ವಾ ಅನ್ನಬಾರ್ದು. ಏನು ಗಂಧ ಗಾಳಿ ಇರಲ್ಲ ನಿಮಗೆ. ನಿಮ್ಗೆ ರನ್ ಒಂದೇ ಗೊತ್ತು, ರಮ್ ಗೊತ್ತಿಲ್ಲ. ರಂಬೆ ಎಂಬ ಹಣ, ಊರ್ವಶಿ ಎಂಬ ಅಧಿಕಾರ, ಮೇನಕೆ ಎಂಬ ಅಹಂಕಾರ, 3 ಮಿಕ್ಸಾದ ಪಾನ. ಕುಡಿದು ನರ್ತಿಸಲು ದಿನ, ಕಾಣುವವರೆಲ್ಲಿ ಆಳುವವರಿಗೆ ಹಸಿದ ಜನ. ಇವನ್ನೆಲ್ಲ ತಗೊಂಡು ಕುಡಿದು ತಿಂದು ಮಾಡೋರಿಗೆ ಹಸಿದ ಜನ ಎಲ್ಲಿ ಕಾಣಿಸ್ತಾರೆ? ಇದು ರಮ್ ಅಂತ ಒಂದು ಅರ್ಥವನ್ನು ಕವಿಯಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರೆ. ಹಾಗೆ ಈಶ್ವರ ಕಾಣು ನೋಡಿ, ಇಡೀ ಪೇಜಲ್ಲಿ ಮೂರೇ ಲೈನು. ನಾನೊಬ್ಬ ನಮ್ಮ ಸ್ನೇಹಿತರಿಗೆ ಓದೋಕೆ ಕೊಟ್ಟಿದ್ದೆ. ಸರ್, ಒಂದೇ ಪೇಜಲ್ಲಿ 4 ಅವ್ರು ಮಾಡಿ ಇನ್ನೂ ಬುಕ್ಕು ಕೈ ಕಡಿಮೆ ಆಗ್ತಿತ್ತು ಪುಟಗಳ ಸಂಖ್ಯೆ ಅಂತ ಹೇಳಿದರು. ಯಾಕಂದರೆ ಒಂದೇ, ಈಗ ಒಬ್ಬನೇ ಮಗ ಇದ್ದರೆ ಭಾಳ ಕಾಳಜಿಯಿಂದ ನೋಡ್ಕೊತೀವಿ ನಾವು, ಪುಸ್ತಕನೂ ಮಗ ಇದ್ದಾಗೆ. ಯಾಕೆ ನೋಡಿದ್ನೋರಪ್ಪ, ಒಂದು ಇಡೀ ಪೇಜಲ್ಲಿ ಒಂದೇ ಚುಟ್ಕ ಇದೆ, ಏನು ನೋಡೋಣ ನಾವು ಕೂತಲ್ಲೂ ಹುಟ್ಟುತ್ತಾರೆ. ಇದು ಇನ್ನೂ ಚಿಕ್ಕದಾಗ್ಬೋದಾಗಿತ್ತು. ನಾನು ಅವ್ರಿಗೆ ಅದೇ ಲಾಸ್ಟ್ ಟೈಮ್ ಹೇಳಿದೆ, ಇನ್ನೂ ಚಿಕ್ಕದು ಮಾಡಿ ಸರ್, ಹ್ಯಾಂಡಿ ಮಾಡಿ ಓದ್ತಾರೆ ಜನ ಅಂತ. ಇಲ್ಲ ಸರ್, ಎಷ್ಟು ಹೋದ್ರೂ ಚಿಂತೆ, ಒಂದು ಪೇಜಿಗೆ ಒಂದೇ. ಒಬ್ಬನೇ ಮಗ ಇದ್ದರೆ ಹಾಗೆ ಎಲ್ಲ ಪ್ರೀತಿ ಅವನಿಗೆ ಹೋಗ್ತದೋ ಹಾಗೆ ಕವಿಗೆ ಚುಟುಕಗಳ ಮೇಲೆ ಅಷ್ಟು ಮಕ್ಕಳಷ್ಟೇ ಮೋಹ. ಒಂದು ಪೇಜ್ ಅವನು ಒಬ್ಬನೇ ಹಾಯಾಗಿರಲಿ, ಈ ಮನೆಯೆಲ್ಲ ಅವನದೇ ಅಂತಿರ್ತಾರೆ ಕೆಲವು. ನಾನು ಮಗನಿಗೋಸ್ಕರ ಮನೆ ಕಟ್ಟಿಸಿದ್ದೀನಿ, ಅವನು ಎಲ್ಲಾದರೂ ಬಿದ್ದು ಉಳ್ಳಾಡಲಿ ಅಂತ. ಹಾಗೆ ಅವನು ಆ ಕಡೆ ಈ ಕಡೆ ನೋಡಿದ್ರೆ ಏನೂ ಸಿಕ್ಕಿರಬಾರ್ದು, ಅಲ್ಲಿ ಅದನ್ನೇ ಓದಿರ್ಬೇಕು ಅವನು. ಏನು ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಕಂಪೋಸಿಟ್ರ್ ಕಂಡ. ಅದು ಹಳೆ ಕಾಲದಲ್ಲಿ ಮಳೆಗಳನ್ನ ಕಂಪೋಸ್ ಮಾಡ್ತಿದ್ರು. ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಕಂಪೋಸಿಟ್ರ್ ಕಂಡ, ಇಬ್ಬರೂ ಕಾಣದ್ದನ್ನು ಓದುಗ ಕಂಡ. ಅವರಿಬ್ಬರು ಕಷ್ಟಪಟ್ಟು ಮಾಡಿರೋ ಪ್ರಿಂಟ್ ಪುಸ್ತಕದಲ್ಲಿ ಓದುಗ ಮತ್ತೇನನ್ನೋ ಕಾಣ್ತಾನೆ. ಇದನ್ನು ನೀವು ಸಿಂಪಲಾಗಿ ಓದಿಬಿಟ್ಟಿದ್ರೆ ಯಾರಿಗೂ ಏನು ಅನ್ನಿಸ್ತಿಲ್ಲ. ಈಗ ನಾನು ಅದನ್ನು ಓದುಗನಾಗಿ ಅದನ್ನು ಅದನ್ನು ಕಂಡದ್ರಿಂದ ಇವತ್ತು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಆಯಿತು. ಎಲ್ಲರೂ ಭಾಷಣಕಾರಾಗಕ್ಕೆ ಸಾಧ್ಯ. ಇದೇನು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ನಮ್ಮಪ್ಪ ಬಳುವಳಿ ಕೊಟ್ಟದ್ದಲ್ಲ, ನಮ್ಮ ವಂಶದಲ್ಲಿ ಯಾರೂ ಮಾತಾಡ್ತಿರ್ಲಿಲ್ಲ. ಇದು ನನಗೆ ಒಂದೇ ಬಂತು, ನಮ್ಮ ಅಣ್ಣನಿಗೆ ಒಂದು ಸ್ವಲ್ಪ ಬಂದೆ. ನಮ್ಮ ಅಣ್ಣ ಪುರೋಹಿತ, ಮದುವೆ ಮುಹೂರ್ತ ಇವನ್ನೆಲ್ಲ ಮಾಡಿಸ್ತಾನೆ. ಊರಿನ ಏನೋ ಹೇಳ್ತಾರೆ ಪುರೋಹಿತರೆ. ಮದುವೆ ಮುಂಜಿ ಅಪರ ಮಾಡಿಸೋದಕ್ಕೆ ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡ್ತಾನೆ. ಯಾಕೆಂದರೆ ಅಪರ ಮಾಡಿಸ್ಬಂದು ಅಂದರೆ ಸತ್ತ ಕ್ರಿಯೆಗಳು ಮಾಡಿಸ್ಬಂದರೆ ಅವ್ನು ತಿರ್ಗಾ ಮದುವೆ ಉಪನಯನಗಳಿಗೆ ಕರೆಯಲ್ಲ. ಒಬ್ಬ ಭಟ್ರು, ಯಾರಾಗಲಿ ಭಟ್ರು ಆಚಾರ್ಯ ಕ್ಷಮೆ ಇರಲಿ, ನಾನು ಅದೇ ಕುಲಕ್ಕೆ ಸೇರಿದವನೇ. ನಮ್ಮ ಅಣ್ಣನ ಪುರೋಹಿತನೇ, ನಮ್ಮ ಅಪ್ಪನ ಪುರೋಹಿತನೇ. ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಅವತ್ತು ಯಾವುದೂ ಕಾರ್ಯಕ್ರಮ ಇರಲಿಲ್ಲ, ಮನೆಯಲ್ಲೇ ಅಡ್ಡಾಡ್ತಿದ್ರು. ಅವ್ರಿಗೆ ಚೀಲ ಇರ್ತದೆ ಪುರೋಹಿತರು ಭಟ್ರು ಇವರಿಗೆಲ್ಲ. ನಮ್ಮ ಅಣ್ಣನೂ ಯಾವಾಗಲೂ ಒಂದು ಚೀಲ ಇರ್ತದೆ. ಅಂದರೆ ಏನು ಸಿಕ್ಕರು ಒಂದು ಅರ್ಧ ಹಾಕೊಂಬರ್ಬೇಕು ಅಂತೇಳಿ. ಏನೂ ಇಲ್ಲ, ಅವತ್ತು ಮನೆಯಲ್ಲಿ ಗೋಡಂಬಿ ಹಾಕತ್ತಿದ್ದಾನೆ, ಯಾವುದೋ ಡಬ್ಬದಲ್ಲಿರೋ ಸಕ್ಕರೆ ಹಾಕತ್ತಿದ್ದಾನೆ, ಅಲ್ಲಿ ಯಾವುದೋ ಇಟ್ಟಿರೋದು ಕೂಪ್ಸೋದು ಕಣ ಹಾಕ್ಕೊಂಡ. ಅಪ್ಪ ನಮ್ಮ ಅತ್ತಿಗೆ ಕೇಳಿದ್ಲು, ಏನು ರೀ ನೀವು ಅಲ್ಲೆಲ್ಲ ಮನೆಯಲ್ಲೇ ತಗೊಂಡು ಚೀಲಕ್ಕೆ ಹಾಕತ್ತಿದ್ದೀರಿ? ಅಯ್ಯೋ ಹೌದಲ್ವೇ, ಆ ವಾಲ್ಗದ ಕ್ಯಾಸೆಟ್ ತೆಗಿ. ನಾನು ಟೇಪ್ನಲ್ಲಿ ಅದು ಯಾವುದೋ ವಾಲ್ಗದ ಕ್ಯಾಸೆಟ್ ಹಾಕಿದ್ಯಾ, ನಾನು ಮದುವೆ ಮಂಟಪದಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ನಾನು ಶುರು ಮಾಡಿದಾಗ ನಾನು ಎಲ್ಲರೂ ಉಗಿಯವ್ರೆ. ನನಗೆ 31 ವರ್ಷದವರೆಗೂ ಮದುವೆ ಇರಲಿಲ್ಲ.
ಯಾಕೆ? ಪ್ರಾಣೇಶ ಏನು ದುಡಿತಾ ಇಲ್ಲ. ಈಗ ಕೊಡಕ್ಕೆ ಬರ್ತಿದ್ದಾರೆ 63. ತಿಂಗಳಿಗೆ ಒಂದು 15ರಿಂದ 20 ಕಾರ್ಯಕ್ರಮ ಆಗುತ್ತೆ. ಎಂಟ್ರಿಗೆ ಹೋದ್ರೆ ಬ್ಯಾಂಕಲ್ಲಿ ನೋಡ್ತಾರಲ್ಲ, ಏನು ದುಡಿತಾನಪ್ಪ ಪ್ರಾಣೇಶ. ಹಾಗೆ ಮುಂದಿನ ಕವನಕ್ಕೆ ಬರ್ತೀನಿ. ನೋಡಿ, ಇದು ಎಲ್ಲ ದೇವರುಗಳಿಗೆ ಅನ್ವಯಿಸಿರ್ತಕ್ಕಂಥ ಈಶ್ವರ ಅಂತ ಈ ಚುಟುಕದ ಹೆಸರು. ಇಷ್ಟಿಷ್ಟೇ ಇದೆ, ನೀವು ಖಂಡಿತ ಬೇಜಾರು ಪಟ್ಕೊಳ್ಳೋಂಥದ್ದಿಲ್ಲ. ಇಡೀ ಫುಲ್ ಪೇಜು ಕೆಲವರು ಹಿಂಗೆ ತೆಗೆದು ಅಯ್ಯೋ ಇಷ್ಟಿದೆಯಾ ಅಲ್ಲೇ ಗಾಬರಿ ಆಗ್ತಾರೆ. ಅವರು ತುಂಬಿರೋ ಹೂರಣ, ಅವ್ರು ಪಟ್ಟಿರೋ ಕಷ್ಟ ನೋಡಲ್ಲ. ಈ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿ ಪೇಜ್ ತೆಗೆದು ಹೆಂಗೆ ಅಂತಿರ್ತಾವೆ ಮಕ್ಕಳು, ನೋಡ್ತಿರಲ್ಲ, ಇನ್ನೂ ಇಷ್ಟು ಬರಿಬೇಕಾ, ಇನ್ನೂ ಇಷ್ಟಿದೆಯಾ ಅಂತಿರ್ತವೆ. ಅದಕ್ಕಿಂತ ಕಡೆ ಆದ್ವಿ ನಾವು. ಅವಾಗ ನೀವೇನಂತೀರಿ, ಹೌದು ಬರಿಬೇಕದನ್ನು. ಪಾಪ ಅದು ಏನೋ ಅಷ್ಟು ಬರೆದು ಮಲಗಿ ನಿದ್ದೆ ಮಾಡಿದ ಮೇಲೆ ಇವಳು ಪಾಪ ತಾಯಿ ಎಡಗೈಯಿಂದ ಬರೀತಾಳೆ ಹೋಮ್ವರ್ಕು. ಈಶ್ವರ, ವೆಂಕಟೇಶ್ವರನಲ್ಲೂ ಈಶ್ವರ, ಶನೇಶ್ವರನಲ್ಲೂ ಈಶ್ವರ, ಸುಬ್ರಹ್ಮಣ್ಯೇಶ್ವರನಲ್ಲೂ ಈಶ್ವರ, ಕಾಶಿ ವಿಶ್ವೇಶ್ವರನಲ್ಲೂ ಈಶ್ವರ. ಐಡಿಯಾ ಬಂತ? ಎಲ್ಲದರಲ್ಲೂ ಈಶ್ವರ ಇದ್ದಾನೆ. ಆದರೂ ಏಕೋ ಭಕ್ತರಲ್ಲಿ ನಾನು ಶೈವ, ನೀನು ವೈಷ್ಣವ, ಇನ್ನೊಬ್ಬ ಶ್ರೀ ವೈಷ್ಣವ ಎಂಬ ಅಪಸ್ವರ. ನೋಡಿ, ಇದನ್ನು ಸ್ವಾಮಿಗಳ ಮಠಕ್ಕೆ ಬರೆಸ್ಬೇಕು ಹೋಗಿ ನಾವು. ನಮ್ಮದೇ ಮಠ ಬೇರೆ, ನಮ್ಮದೇ ಇದು ಬೇರೆ ಅಂತಾರಲ್ಲ, ಅದ್ಭುತವಾದಂಥ ಚಿಂತನೆ. ಈ ದಿನಗಳಲ್ಲಿ ಕವಿಗಳು ಈ ಥರ ಯೋಚನೆ ಮಾಡ್ತಾರೆ ಅಂದರೆ ಆಶ್ಚರ್ಯ ಪಡಬೇಕು. ಇನ್ನು ದ್ವೈತ ಗೊತ್ತಲ್ಲ, ಇದಕ್ಕೆ ಇವ್ರು ಹೆಸರಿಟ್ಟದ್ದು ರೈತ ಅಂತ. ಹೇಗೆ? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇವೆಲ್ಲ ಯಾವಾಗ? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇವೆಲ್ಲ ಯಾವಾಗ? ತಿನ್ನುವ ಅನ್ನವನ್ನು ರೈತ ಬೆಳೆದಾಗ. ನೋಡಿ, ನಾಲ್ಕೆಲ್ಲ ಇದು ಏನೋ ನೀವು ಮಕ್ಕಳಿಗೆ ಬುದ್ಧಿ ಬೇಗ ಜಾಸ್ತಿ ಆಗೋದಕ್ಕೆ ಅದು ಏನೋ ಅಂತಾರೆ ನೋಡ್ರಿ, ಸಪ್ಲಿಮೆಂಟು, ಶಂಖಪುಷ್ಟಿ, ಅಥವಾ ಬ್ರೇನು ಇಂಪ್ರೂವ್ ಆಗೋದಕ್ಕೆ ಅದೇನು ಇಂಗ್ಲೀಷ್ ವರ್ಡ್ ಇದೆ, ಪಜಲ್ಸ್ ಎಲ್ಲ ಮಾಡ್ತಾ ಕೂಡ್ತಿರ್ತಾರೆ ನೋಡ್ರಿ, ಆ ಥರದ್ದೇನೋ ಒಂದು ಶಬ್ದ. ಇಂಥವುಗಳನ್ನು ಮಕ್ಕಳಿಗೆ ಓದಿಸಿರಿ ನೀವು. ದ್ವೈತ, ಅದ್ವೈತ, ವಿಶಿಷ್ಟ ಇವೆಲ್ಲ ಯಾವಾಗ? ತಿನ್ನುವ ಅನ್ನ ರೈತ ಬೆಳೆದಾಗ. ಇವು ಗಟ್ಟಿ ಮಾಡೋಂಥವಲ್ಲ, ಒಳಗಡೆ ಗಟ್ಟಿಯಾಗುವಂಥವು, ಒಳಗೆ ಹೋದ್ಮೇಲೆ ಗಟ್ಟಿಯಾಗೋಂಥವು. ಇದು ವ್ಯತ್ಯಾಸ. ನಮಃ ಶಿವಾಯ ಪಂಚಾಕ್ಷರಿ, ಓಂ ನಮಃ ಶಿವಾಯ ಷಡಕ್ಷರಿ. ಅಲ್ಲಿ ಅಕ್ಷರಗಳಿರ್ತದೆ, ಅದಕ್ಕೆ ಪಂಚಾಕ್ಷರಿ ಷಡ 5 ಅಕ್ಷರ. ನಮಃ ಶಿವಾಯ 5 ಅಲ್ವಾ? ಓಂ ನಮಃ ಶಿವಾಯ 6, ಅದು ಷಡಕ್ಷರಿ. ಸದ್ಯ ಭಕ್ತರ ಒಂದಕ್ಷರದ ವ್ಯತ್ಯಾಸದಲ್ಲಿ ಶಿವನಿಗೆ ಬೀಳಲಿಲ್ಲ ಕತ್ತರಿ. ಇದು ಒಪ್ಪಬೇಕು, ಹೌದಾ? ಇದನ್ನು ನಮ್ಮ ಬೀಚಿಯವ್ರು ಹೇಗೆ ಮಾಡಿದ್ರು ಅಂದರೆ, ಯಾರನ್ನಾದ್ರೂ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಸರ್ ಪಂಚಾಕ್ಷರಿ ಸರ್ ಇವರು, ಉಳಿದವರೆಲ್ಲ ಸಂತೋಷ, ಪಂಚಾಕ್ಷರಿ ಸರ್ ಇವ್ರು, ಸರ್ ಅವ್ರು ಷಡಕ್ಷರಿ ಸರ್, ಅವ್ರ ಗುರುಗಳ ಇರ್ಬೋದು ಸರ್, ಅವ್ರು ಪಂಚಾಕ್ಷರಿ ಷಡಕ್ಷರಿ, ಸರಿ. ಅವ್ರು ಹೋದ್ಮೇಲೆ ಬೀಚ್ ಹೇಳ್ತಾರಂತೆ, ಪಂಚಾಕ್ಷರಿ ಷಡಾಕ್ಷರಿ ಅಂದರೆ ಏನೂ ಇಲ್ಲ, ಪಂಚಾಕ್ಷರಿ 5 ಅಕ್ಷರ, ಷಡಕ್ಷರಿ ಅಂದರೆ 6 ಅಕ್ಷರ. ಮತ್ತು ಅವ್ರಿಗೆ ಯಾಕೆ ಹೆಸರು ಬಂತು? ಏನೂ ಗೊತ್ತಿಲ್ಲ, 5 ಅಕ್ಷರ ಪಂಚಾಕ್ಷರಿ. ಅವನಿಗೇನೂ ಗೊತ್ತಿಲ್ಲ, ಅದಕ್ಕೆ ಅವ್ನು ಪಂಚಾಕ್ಷರಿ. ಮತ್ತು ಅವರು ಷಡಕ್ಷರಿ ಯಾಕೆ? ಅವ್ರ ಗುರುಗಳೆಲ್ಲ ಏನೇನೂ ಗೊತ್ತಿಲ್ಲ. ಹೌದಾ? ಇದು ಹಾಸ್ಯಕ್ಕಿರ್ತಕ್ಕಂಥ ಶಕ್ತಿ. ಹಾಗಂತ ಎಲ್ಲದನ್ನ ಹಾಸ್ಯ ತೊಗೋಬೇಕಂತ ಹೇಳೋದಿಲ್ಲ. ನೀವು ಹಾಸ್ಯವನ್ನು ಅಭ್ಯಾಸ, ಸೆನ್ಸ್ ಆಫ್ ಹ್ಯೂಮರ್ನ ರಕ್ತದಲ್ಲಿ ಬೆರೆಸ್ಕೊಂಡು ಆಧ್ಯಾತ್ಮ ಓದಿದರೂ ಕೂಡ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅದು ವೈಶಿಷ್ಟ್ಯ ಇದ್ರದ್ದು. ಅದಕ್ಕೆ ಬೀಚ್ ಅವ್ರದ್ದು ಜ್ಞಾಪಕ ಆಯಿತು. ಇದನ್ನು ವ್ಯತ್ಯಾಸ ಅನ್ನೋ ಇದರ ಮೂಲಕ ಇವರು ಚೆನ್ನಾಗಿ ಬರ್ತಾರೆ. ಹಾಗೆ ವ್ರತ, ಶುಭಾರಂಭಕ್ಕಾಗಿ ವಿನಾಯಕನ ವ್ರತ, ವಿದ್ಯೆಗಾಗಿ ಸರಸ್ವತಿ ವ್ರತ, ಕಾರ್ಯಸಿದ್ಧಿಗಾಗಿ ವಿಷ್ಣುವಿನ ವ್ರತ, ಇವೆಲ್ಲದರಿಂದ ಲಾಭಕ್ಕಾಗಿ ಲಕ್ಷ್ಮೀನಾರಾಯಣರ ವ್ರತ. ಆದರೂ ಏಕೋ ಸಿದ್ಧಿಸಲಿಲ್ಲ ಕಾರ್ಯಪಥ, ಮರೆತೇ ಬಿಟ್ಟವು ಕಾಯಕದ ರಥ. ಇದೊಂದು ಮಾಡಿದ್ದರೆ ಶತಪಥ, ಎಲ್ಲ ದೇವರು ಒಲಿಯುತ್ತಿದ್ದರು ಮಾಡದೆ ಯಾವ ವ್ರತ. ಇವತ್ತು ಮಳೆ ಬರಲ್ಲ ಅಂಥೇಳಿ ಹವನ ಹೋಮ ಮೋಡ ಬಿತ್ತನೆ ಈಗ ಜಪ ಭಜನೆ ಮಾಡ್ತಿದ್ದೀವಲ್ಲ, ಅದ್ರ ಬದಲು ಒಂದು ಮರ ಕಡಿಯುವಾಗ ಈ ಪ್ರಜ್ಞೆ ನಮಗೆ ಇದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ದಾರ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದಮ್ಮ. ಹುಟ್ಟಿದಾಗೆ ಸೊಂಟಕ್ಕೆ ಕಪ್ಪುವ ದಾರ ಉಡ್ದಾರ, ಅಪ್ಪ ಗಂಟು ಕಟ್ಟಿ ಇಟ್ಟಿದ್ದಲ್ಲಿ ಬೆಳ್ಳಿ ದಾರ, ತಾತನೂ ಕೂಡಿಟ್ಟಿದ್ದರೆ ಕತ್ತಿಗೆ ಚಿನ್ನದ ಹಾರ, ಅಕ್ಕ ತಂಗಿಯರ ಅಕ್ಕರೆ ರಂಗಿನ ರಾಖಿ ದಾರ,
ಬ್ರಹ್ಮಚರ್ಯದಲ್ಲಿ ಕ್ರಾಸ್ ಬೆಲ್ಟ್ ಎಂಬ ಜನಿವಾರ, ಹಸೆಮಣೆ ಏರುವ ಕಾಲಕ್ಕೆ ಬಾಸಿಂಗದ ಸಿಂಗಾರ, ಕೊನೆಗೆ ಅಂತರಿ ಇದೆ ಪ್ರಾಸ, ಸಹಧರ್ಮಿಣಿಗೆ ಒಲವಿನ ಕರಿಮಣಿಯ ದಾರ, ಮದುವೆಯ ನಂತರ ಎಲ್ಲ ಮದುವೆ ಮುಂಚಿನ ಸಂಭ್ರಮಗಳಾಯಿತು. ಉಡ್ದಾರ, ಬೆಳ್ಳಿದಾರ, ಚಿಂದಾರ, ರೇಖೆದಾರ, ಜನಿವಾರ, ಬಾಸಿಂಗ ಸಿಂಗಾರ. ಮದುವೆಯ ನಂತರ ಸ್ನೇಹಿತರಿಂದ ದೂರ ಇಡಲು ಮೂಗುದಾರ. ಇನ್ನೇನು ಮುಂದೆ ಬರೀ ಸಂಸಾರ ಸಂಸಾರ ಸಂಸಾರ, ಎಳೆದುಕೊಂಡು ಹೋಯಿತು ಬಾಳಿನ ದಾರ, ದರ 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 ದರ. ಅಪಶಕುನ ಇಲ್ಲಿ ತುಂಬ ಅಯ್ಯಪ್ಪ ಸಣ್ಣ ಸಣ್ಣದಕ್ಕೆಲ್ಲ ಇಲ್ಲಿ ಏನು ನಿಂಬೆಹಣ್ಣಿಗೆ ಬೆಲೆ ಇದೆ ರೀ. ನಮ್ಮಲ್ಲಿ ನಿಂಬೆಹಣ್ಣು ಸುಮ್ಮನೆ ಪಾನಕ ಮಾಡ್ಕೊಳಪ್ಪ. ಇಲ್ಲಿ ಒಂದು ನಿಂಬೆಹಣ್ಣು ಬಿದ್ದಿದ್ರೆ ಅದಕ್ಕೊಂದು ಸ್ಮಾರಕ ಮಾಡಿದರೆ ಅದಕ್ಕೊಂದು ಬೋರ್ಡ್ ಹಾಕಿದರೆ ಅಲ್ವಾ. ಇಲಿಯ ಹಿಡಿಯಲು ಬೆಕ್ಕು ಸಾಕಿ, ಅಪಶಕನ. ಇಲಿಯ ಹಿಡಿಯಲು ಬೆಕ್ಕು ಸಾಕಿ ಅಡ್ಡ ಬಂತು ಎಂದರೇನಯ್ಯ. ನೋಡಿ, ವಚನದ ಶೈಲಿ ಟಚ್ ಕೊಟ್ಟಿದ್ದಾರೆ. ಮನೆಯ ಮುಂದೆ ಮೂಳೆ ಬಿಸಾಕಿ ನಾಯಿ ಕಾಟ ಎಂದರೇನಯ್ಯ. ಕೀಟದಲ್ಲೂ ತಿನ್ನಲು ಬಂದ ಹಲ್ಲಿ ಲೊಚಗೊಟ್ಟುವುದು ಎಂದರೇನಯ್ಯ. ನೆಂಟರು ಬರೆದಿರಲೆಂದು ಕೂಗುವೆ ಕಾಗೆಯ ಓಡಿಸುವರೇನಯ್ಯ. ಬೀದಿಯಲ್ಲಿ ಬಿದ್ದ ನಿಂಬೆ ದಾಟಿ ನಿಂಬೆ ದೀಪ ಹಚ್ಚುವರೇನಯ್ಯ. ಏರಿಳಿತಕ್ಕೆ ನಲಗುವ ಮಾನಸಿಕ ದೌರ್ಬಲ್ಯವೇ ನಿಜವಾದ ಅಪಶಕನವಯ್ಯ. ಈ ಊರಲ್ಲಿ ಇಂಥ ತುಂಬ ಇದೆ. ಅಯ್ಯೋ, ಮಂತ್ರ ಮಾಡಿದ್ದಾರೆ, ಮಾಟ ಮಾಡಿದ್ದಾರೆ, ನಿಂಬೆಹಣ್ಣು ದಾಟಿಬಿಟ್ಟೆ. ಏನು ನಿಂಬೆಹಣ್ಣು ದಾಟಿದ್ರೆ ಏನೂ ಆಗಲ್ಲ. ನಮ್ಮ ಬೀಚಿ ಅವ್ರ ಬಯೋಗ್ರಫಿ ಓದಿದ್ರೆ ಗೊತ್ತಾಗುತ್ತೆ. ಅವ್ರು ಬರೆದಿದ್ದಾರೆ, ಅವರು ಸ್ನೇಹಿತರ ಜೊತೆ ಎಲ್ಲ ಹೋಗುವಾಗ 5 ನಿಂಬೆಹಣ್ಣಿದ್ವಂತೆ. ಯಾರೋ ಮಂತ್ರಿಸಿಟ್ಟಿದ್ರು. 5 ನಿಂಬೆಹಣ್ಣು ಇಟ್ಟಾಗ ಎಲ್ಲ ಗೆಳೆಯರು ಗಾಬರಿ ಗಮ್ಮ, ಏಯ್ ನಡಿಯ, ಏನೂ ಆಗಲ್ಲ, ತಗ ಉಪ್ಪಿಟ್ಟಿಗೆ ಹಾಕೋಣ, ಅವನು ರಾತ್ರಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ. ಇದೇ ಬೆಂಗಳೂರಲ್ಲಿ ನಡೆದ ಘಟನೆ. 5 ನಿಂಬೆಹಣ್ಣನ್ನು ತಗೊಂಡು ಅದನ್ನು ಹಿಂಡಿ ರವೆ ತಂದು ಉಪ್ಪಿಟ್ಟು ಮಾಡಿ ಎಲ್ಲ ತಿಂದುಬಿಟ್ರು. ರಾತ್ರಿ ಒಬ್ಬೊಬ್ಬ ಗೆಳೆಯ ಎದ್ದು ನಿಂತು ಕುಣಿಯೋವನೇ ಅವನು, ಹೀಗೆ ಮಾಡೋವನೇ ಅವನು. ಆದರೆ ಬೀಚಿಗೆ ಏನೂ ಆಗಲಿಲ್ಲ. ಅವ್ರು ನಿಂಬೆಹಣ್ಣು ಇರೋದೇ ಉಪ್ಪಿಟ್ಟಿಗೆ ಅಂತ ತಿಳ್ಕೊಂಡಿದ್ರು. ಅವ್ರು ತಿಂದರು. ಇವರೆಲ್ಲ ಅದನ್ನು ಮಂತ್ರಿಸಿಟ್ಟಿದ್ರು ಅಂತ ತಾವೇ ಭ್ರಮಿಸ್ಕೊಂಡು ಕುಣಿದಾಡಿದ್ರು. ಹೌದಾ? ಅದಕ್ಕೆ ದಯವಿಟ್ಟು ಎಲ್ಲೂ ಅಪಶಕನ ಇಲ್ಲ. ನಾವು ಅಪಶಕನಗಳಿಗೆಲ್ಲ ಪೂಜಾರಿಗಳಾಗಬೇಕು. ನಮ್ಮನ್ನು ನೋಡಿದ್ರೆ ಅಪಶಕನ ಅನ್ನೋರಿಗೆ ನಾವು ಪೂಜಾರಿಗಳಾಗಬೇಕು ಅಂತ ಹೇಳ್ತಾ, ಇನ್ನೆಲ್ಲ ಓದಿದ ಮೇಲೆ ನೀವು ಪುಸ್ತಕ ತಗೊಳ್ಳಿ ಅಂತಂದರೆ ಎಲ್ಲ ನೀವು ಹೇಳಿದ್ರಲ್ಲ ಸರ್, ಮತ್ತಾಗ ನೀವು ಚೆನ್ನಾಗಿ ಹೇಳ್ತೀರ ಸರ್, ನಾವು ಓದಿದರೆ ಚೆನ್ನಾಗಿರಲ್ಲ. ಇದು ಕೂಡ ನನ್ನ ಜೀವನದಲ್ಲಾಗಿದೆ. ದೇವಸ್ಥಾನಕ್ಕೆ ಬಂದಾಗ ಹೇಗೆ ಕೊಬ್ಬರಿ ಹೋಳು ಹೂವು ತಗೊಂಡು ಹೋಗ್ತೀವೋ, ಒಂದು ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿನ ಪುಸ್ತಕಗಳನ್ನು, ಅಲ್ಲಿನ ವಸ್ತುಗಳು ಹಿಡ್ಕೊಂಡು ಹೋಗೋದು ಪ್ರಸಾದವನ್ನು ಒಯ್ದಂಥ ಭಾವನೆ ಬರ್ತದೆ ನಮಗೆ. ಯಾಕೆ ಹಾಗಂತ ಮತ್ತು ಯಾರೋ ಎದ್ದು ನಿಂತು ಕೊಬ್ಬರಿ ಆದರೆ ಚಟ್ನಿ ಮಾಡ್ಬೋದು ಸರ್, ಇದನ್ನೇ ಏನು ಮಾಡ್ಬೋದು, ಇದನ್ನು ಒಲೆಗಿಡಬೇಕಾ ಅಂತ ಕೇಳಬೇಡಿ. ನೀವು ಕೂಡ ಹೋಗುವಾಗ ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡು ಹೋಗಿ ಓದಿ ಅರಗಿಸಿಕೊಳ್ಳಿ. ನಿಮಗೂ ಕೂಡ ಮೂಕಂ ಕರೋತಿ ವಾಚಾಲಂ, ಮೂಕರನ್ನು ಕೂಡ ಮಾತುಗಾರನಾಗಿ ಮಾಡೋ ಶಕ್ತಿ ಇರೋದು ಯಾವ ಟ್ರೈನಿಂಗಿಗೆಲ್ಲ, ಯಾವ ಸೆಮಿನಾರ್ಗಳಿಗೆಲ್ಲ, ಯಾವ ಡಾಕ್ಟ್ರಿಗೂ ಸಾಧ್ಯ ಇಲ್ಲ. ತಲೆಯಲ್ಲಿ ತುಂಬಿಕೊಳ್ಳಿ, ಬಾಯಿಂದ ಹೊರಗೆ ಬರ್ತದೆ. ಧನ್ಯವಾದ.